ಶಿವಮೊಗ್ಗದಲ್ಲಿ SSLC ಓದ್ತಾ ಇದ್ದಂಥ ಸಂಕೇತನನ್ನು ಕಾರಣವಿಲ್ಲದೆ ಹತ್ಯೆ ಮಾಡಿದ್ದಾರೆ. ನನಗೆ ಬಂದ ಪ್ರಾಥಮಿಕ ಮಾಹಿತಿ ಪ್ರಕಾರ ಆ ಶಾಲೆಯಲ್ಲಿ SSLC ವಿದ್ಯಾರ್ಥಿಗಳಿಗೋಸ್ಕರ ಸ್ಪೆಷಲ್ ಕ್ಲಾಸ್ ತಗೋತಾಯಿದ್ರು. ಹಾಗಾಗಿ ಸ್ಪೆಷಲ್ ಕ್ಲಾಸ್ ತಗೊಂಡು ಅವರು ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೊರಗಡೆ ಬಂದ ಸಂದರ್ಭದಲ್ಲಿ ಕಾರಣವಿಲ್ಲದೇ ಗಲಾಟೆ ತೆಗೆದು ಹತ್ಯೆ ಮಾಡಿದ್ದಾರೆ. ಅದೇ ಥರ ಭಟ್ಕಳದಲ್ಲಿ ಬೈಲೂರಿನಲ್ಲಿ ಅಪ್ರಾಪ್ತರು ಹಿಂದೂ ಮನೆಗಳ ಮೇಲೆ ಕಲ್ತೂರಾಟ ಮಾಡಿದ್ದಾರೆ. ಬಾಗಲಕೋಟೆ ಗಲಭೆ ಮತ್ತು ದೇಶದ ಉದ್ದಗಲಕ್ಕೆ ಕೋಮು ಗಲಭೆ ನಡೆಸ್ತಕ್ಕಂಥ ಸಂಚಿನ ಹಿನ್ನೆಲೆಯಲ್ಲಿ ಭಯೋತ್ಪಾದನೆಗೆ ಷಡ್ಯಂತ್ರ ಮಾಡಿ ಸಂಚಿನ ಹಿನ್ನೆಲೆಯಲ್ಲಿ ಕೆಲವರ ಬಂಧನ, ಇವೆಲ್ಲವೂ ಐಸೋಲೇಟೆಡ್ ಇನ್ಸಿಡೆಂಟ್ ಅಂತ ಅನ್ನಿಸ್ತಾ ಇಲ್ಲ. ಯೋಜಿತ ರೂಪದಲ್ಲೇ ಕೋಮುಗಲಭೆಯನ್ನು ಹುಟ್ಟುಹಾಕಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಎಲ್ಲವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದನ್ನು ಸಮಗ್ರವಾಗಿ ತನಿಖೆ ನಡೆಸಬೇಕು. ಎಲ್ಲ ಕಡೆಯೂ ಅಪ್ರಾಪ್ತರಿಗೆ ಈ ಮನಸ್ಥಿತಿ ಹೆಂಗೆ ಬಂತು? ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಅಪ್ರಾಪ್ತರು, ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಅಪ್ರಾಪ್ತರು, ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಅಪ್ರಾಪ್ತರು, ಶಿವಮೊಗ್ಗದಲ್ಲಿ ಹತ್ಯೆ ಅಪ್ರಾಪ್ತರು, ಕಾಕತಾಳೀಯ ಇವರೆಲ್ಲರೂ ಒಂದೇ ಕೋಮಿಗೆ ಸೇರಿದವರು. ಇದರಲ್ಲಿ ಇದು ಕಾಕತಾಳೀಯನೋ ಅಥವಾ ಯೋಜಿತ ಷಡ್ಯಂತ್ರವೋ ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಇದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ವಿಪರೀತ ಆಗಿದೆ. ನಾವು ಉಡ್ತಾ ಪಂಜಾಬ್ ಅಂತ ಕೇಳ್ತಾ ಇದ್ವಿ, ಉಡ್ತಾ ಕರ್ನಾಟಕ ಆಗಿದೆ. ಎಲ್ಲಿ ಡ್ರಗ್ಸ್ ಸಿಗಲ್ಲ ಅಂತಿಲ್ಲ, ಯಾರು ಸಪ್ಲೈ ಮಾಡ್ತಾರೆ ಏನು, ಇದ್ರ ಬಗ್ಗೆ ಸೀರಿಯಸ್ನೆಸ್ಸೇ ಇದ್ದಂತೆ ಕಾಣ್ತಾ ಇಲ್ಲ. ದಾವಣಗೆರೆಯಲ್ಲಿ ದೊಡ್ಡ ಪ್ರಮಾಣದ ಡ್ರಗ್ಸ್ ಪತ್ತೆ ಆಗುತ್ತೆ, ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಯೇ ಪತ್ತೆ ಆಗುತ್ತೆ. ಇಷ್ಟು ವ್ಯಾಪಕ ಪ್ರಮಾಣದಲ್ಲಿ ಡ್ರಗ್ಸು ಹಿಂದೆ ಚಿಕ್ಕಮಗಳೂರಿನಂಥ ಶಿವಮೊಗ್ಗದಂಥ ನಗರಗಳಲ್ಲಿ ಸಿಗ್ತಾ ಇರಲಿಲ್ಲ. ಈಗ ಇಡೀ ರಾಜ್ಯದಲ್ಲಿ ಎಲ್ಲಿ ಸಿಗಲ್ಲ ಡ್ರಗ್ಸು, ಎಲ್ಲ ಕಡೆನೂ ಡ್ರಗ್ಸ್ ಸಿಗುತ್ತೆ. ಅಂದರೆ ಇದೊಂದು ರಾಕೆಟ್ ಇದ್ದಂತೆ ಕಾಣುತ್ತೆ. ಇದರಲ್ಲಿ ಬಹುಶಃ ಆಡಳಿತ ನಡೆಸುವವರ ಒಂದು ಬೇಜವಾಬ್ದಾರಿ, ಪೊಲೀಸರು ಕೂಡ ಇದರ ಕೆಲವು ಪೊಲೀಸರು, ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಕೆಲವು ಪೊಲೀಸರು ಹಣದ ಆಸೆಗೆ ಈ ಡ್ರಗ್ ಮಾಫಿಯಾ ಜೊತೆಗೆ ಕಾಂಪ್ರಮೈಸ್ ಆಗಿರೋದು, ಈ ಎಲ್ಲ ಕಾರಣದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಹಾವಳಿ, ಅದರಿಂದ ಯೋಜಿತ ಪ್ರಮಾಣದ ಹಿಂಸೆ, ಕೊಲೆ ಇತ್ಯಾದಿ ಎಲ್ಲ ಹೆಚ್ಚು ಆಗ್ತಿರೋದಕ್ಕೆ ಕಾರಣ ಇರ್ಬೋದೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಮುಖ್ಯಮಂತ್ರಿಗಳಿಗಾಗಲಿ ಉಪಮುಖ್ಯಮಂತ್ರಿಗಳಿಗಾಗಲಿ ಮಂತ್ರಿಗಳಿಗಾಗಲಿ ಅವರಿಗೆ ಇದು ಯಾವುದ್ರ ಬಗ್ಗೆನೂ ಕಾಳಜಿ ಇಲ್ಲ. ಅವ್ರ ಕಾಳಜಿ ಒಂದೇ, ಅವ್ರ ಕಾಳಜಿ ಕುರ್ಚಿ ಉಳಿಸ್ಕೊಳ್ಳೋದು, ಅವ್ರ ಕಾಳಜಿ ಲೂಟಿ ಹೊಡೆಯೋದು. ಇದು ಬಿಟ್ಟರೆ ಇನ್ನೇನೂ ಇಲ್ಲ. ಭ್ರಷ್ಟಾಚಾರ ಮತ್ತು ಕುರ್ಚಿ ಉಳಿಸ್ಕೊಳ್ಳೋದು ಬಿಟ್ಟರೆ ಇನ್ನೇನೂ ಇದ್ರಲ್ಲಿ ಕಾಣ್ತಾ ಇಲ್ಲ. ಆಗಾಗ ಮುಖ್ಯಮಂತ್ರಿಗಳು ಒಂದೊಂದು ಹೇಳಿಕೆ ಕೊಡ್ತಾರೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಸಾಮಾಜಿಕ ನ್ಯಾಯ ಅಂದರೆ ಏನು? ಸಾಮಾಜಿಕ ನ್ಯಾಯ ಅಂದರೆ ಸಮುದಾಯದ ಹಿತ ಕಾಪಾಡೋದು ಸಾಮಾಜಿಕ ನ್ಯಾಯನ, ಅಥವಾ ಯಾರೋ ಒಬ್ರಿಗೊಬ್ರಿಗೆ ಅಧಿಕಾರ ಕೊಟ್ಟು ಲೈಸೆನ್ಸು ಲೂಟಿ ಹೊಡೆಯೋಕ್ಕೆ ಲೈಸೆನ್ಸ್ ಕೊಡೋದು ಸಾಮಾಜಿಕ ನ್ಯಾಯನ? ಅವರು ಕೋಟಿ ಕೋಟಿ ಲೂಟಿ ಹೊಡೆಯೋದಕ್ಕೆ ಲೈಸೆನ್ಸ್ ಕೊಡೋದು ಸಾಮಾಜಿಕ ನ್ಯಾಯನ? ಸಮಾಜ ಮತ್ತು ರಾಜ್ಯದ ಹಿತವನ್ನು ಆಧರಿಸಿ ಕೆಲಸ ಮಾಡೋದು ಸಾಮಾಜಿಕ ನ್ಯಾಯನ? ಎಲ್ಲಿದೆ ಸಾಮಾಜಿಕ ನ್ಯಾಯ? ನಿಮ್ಮ ಕುರ್ಚಿಗೆ ಯಾವಾಗ ಬೆದರಿಕೆ ಬರುತ್ತೆ ಆವಾಗ ಸಾಮಾಜಿಕ ನ್ಯಾಯದ ಮಾತಾಡ್ತೀರಿ. ಉಳಿದೆಲ್ಲ ಸಂದರ್ಭಗಳಲ್ಲಿ ಸ್ವಜನ ಪಕ್ಷಪಾತ, ಸ್ವಂತ ಹಿತಾಸಕ್ತಿ, ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆ ಅಷ್ಟನ್ನೇ ಮಾಡ್ತೀರಿ. ನಿಮ್ಮ ಕುರ್ಚಿಗೆ ಸಂಕಟ ಬಂದಾಗ ಸಾಮಾಜಿಕ ನ್ಯಾಯ ಅಂತೀರಿ. ಯಾವ ಸೀಮೆ ಸಾಮಾಜಿಕ ನ್ಯಾಯ ಇದು? ಸರ್, ಈಗ ಧಾರವಾಡದಲ್ಲಿ ವಿವಿಧ ಹುದ್ದೆಗಳ ಭರ್ತಿಗಾಗಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಅಂದರೆ ಈ ಸರ್ಕಾರದಲ್ಲಿ ಹುದ್ದೆಗಳು ಕೂಡ ತುಂಬ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ.
ಈಗ ಗುತ್ತಿಗೆ ನೌಕರರಿಗೆ ಸಂಬಳ ಕೊಡುವ ಯೋಗ್ಯತೆ ಇಲ್ಲ. ಯಾರು ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಂಬಳ ಕೊಡುವ ಯೋಗ್ಯತೆಯನ್ನು ಈ ಸರ್ಕಾರ ಉಳಿಸ್ಕೊಂಡಿಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜಾಗಿದೆ. ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜೀವರಕ್ಷಕ ಔಷಧಿಗಳನ್ನು ಕೊಂಡ್ಕೊಂಡು ಬರಬೇಕಾದ ಸ್ಥಿತಿ ಇದೆ. ಡಯಾಲಿಸಿಸ್ ರೋಗಿಗಳು ಅಂದರೆ ಯಾರು ಕಿಡ್ನಿ ವೈಫಲ್ಯದಿಂದ ನರಳ್ತಾ ಇದ್ದಾರೆ, ಡಯಾಲಿಸಿಸ್ ಆಗಬೇಕಾಗಿದೆ, ಆ ರೋಗಿಗಳಿಗೆ ಡಯಾಲಿಸಿಸ್ ಮಾಡುವ ಏಜೆನ್ಸಿಗೆ 10 ತಿಂಗಳಿಂದ ಅವರಿಗೆ ದುಡ್ಡು ಕೊಡದಲೇ ಅವರು ಕೂಡ ನಾವು ನಿಲ್ಲಿಸ್ತೀವಿ ಅಂತ, ಡಯಾಲಿಸಿಸ್ ಮಾಡೋದು ನಿಲ್ಲಿಸ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಎಷ್ಟೋ ಕಡೆಗಳಲ್ಲಿ ರೋಗಿಗಳ ಕಷ್ಟವನ್ನು ನೋಡೋಕ್ಕಾಗ್ದಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಡಯಾಲಿಸಿಸ್ಸು ರೋಗಿಗಳಿಗೆ ನೀವೇ ಅದಕ್ಕೆ ಬೇಕಾದಂಥ ಔಷಧಿ ತಗೊಂಡು ಬಂದು ಡಯಾಲಿಸಿಸ್ ಮಾಡಿಸ್ಕೊಳ್ಳಿ ಅಂತ ಹೇಳುವ ಸ್ಥಿತಿ ಆಸ್ಪತ್ರೆಯಲ್ಲಿದೆ. ಅವ್ರು ಹೇಳಿದರು, ಸರ್ ಜೀವನೇ ಹೋಗ್ಬಿಡುತ್ತೆ, ಇನ್ನೇನು ಮಾಡೋದು ಸರ್, ನಾವೇ ಹೇಳಿದ್ದೀವಿ ಅಂತ ಹೇಳ್ತಾರೆ ಡಾಕ್ಟ್ರುಗಳು. ಇದು ಪರಿಸ್ಥಿತಿ ಇದೆ. ಇನ್ನು ಇವರು ಹುದ್ದೆ ಭರ್ತಿ ಮಾಡ್ತಾರೆ, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ ಅಂತ ನಿಮ್ಗೆ ಅನಿಸಿದೆಯಾ? ಒಳ ಮೀಸಲಾತಿ ನಿರ್ಣಯ ಆದ ನಂತರನೂ ಕೂಡ ಅದರ ಅನುಷ್ಠಾನ ಆಗಲಿಲ್ಲ. ಇದು ಪರಿಸ್ಥಿತಿ ಇದೆ. ಹಿಂಗಿರಬೇಕಾದ್ರೆ ಇವರಿಂದ ನ್ಯಾಯದ ನಿರೀಕ್ಷೆ ಏನು ಮಾಡ್ತೀರಿ? ಅವ್ರು ಕುರ್ಚಿಲಿ ಕುಂತಿದ್ರೆ ಅದು ಸಾಮಾಜಿಕ ನ್ಯಾಯ, ಇವ್ನು ಉಳಿದವರಿಗೆಲ್ಲ ಅನ್ಯಾಯ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.